ಪಂಚಮಸಾಲಿ ಸ್ವಾಮೀಜಿ ಮತ್ತು ಸಮುದಾಯದ ನಾಯಕರ ತಿಕ್ಕಾಟಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ. ಶ್ರೀಗಳ ವಿರುದ್ಧ ಸಮರವನ್ನ ನೋಡಿ, ಈಗ ಯಾವ ರೀತಿ ಸಮರವನ್ನ ಸಾರಿದ್ರು ಅಂತ ಹೇಳಿ ತಿಕ್ಕಾಟ ನಡೀತಾ ಇದೆ. ಈಗ ಯತ್ನಾಳ್ ಅವರು ಬೆನ್ನಿಗೆ ನಿಂತಹ ಶ್ರೀಗಳ ವಿರುದ್ಧ ಈಗ ಸಮರ ಶುರುವಾಗಿದೆ. ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸಲು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದಿಂದ ಪದಚ್ಯುತಿಗೊಳಿಸಲು ಈ ಸಭೆಯನ್ನು ಕರೆದಿದ್ದಾರೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಶಾಸಕ ವಿಜಯಾನಂದ ಕಾಶ್ಯಪ್ನವರ್, ಮಾಜಿ ಶಾಸಕರಾದಂಥ ಮೋಹನ್ ಲಿಂಬಿಕಾಯಿ, ಹಾಗೆ SI ಚಿಕ್ಕನಗೌಡರ್, MS ಅಕ್ಕಿ ಸೇರಿ ಉತ್ತರ ಕರ್ನಾಟಕದ ಅನೇಕ ನಾಯಕರು, ಅಂದರೆ ಆ ಸಮುದಾಯಕ್ಕೆ ಸೇರಿದಂಥ ನಾಯಕರು ಭಾಗಿಯಾಗಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಪಂಚಮಸಾಲಿ ಮುಖಂಡರ ಸಭೆ. ಯಾಕೆಂದರೆ ಕೂಡಲ ಸಂಗಮದ ಶ್ರೀಗಳು ಯತ್ನಾಳ್ ಅವರು ಬೆನ್ನಿಗೆ ನಿಂತರು. ನಾವು ಒಂದು ಸಮಾವೇಶ ಮಾಡೋಣ ಯತ್ನಾಳ್ ಪರವಾಗಿ, ಒಂದು 10 ಲಕ್ಷ ಜನ ಪಂಚಮಸಾಲಿ ಲಿಂಗಾಯತರು ಸೇರ್ಸೋಣ ಅಂತೇಳಿ. ಆಗ ಇವರು ಸಿಡಿದೆದ್ರು. ಹುಬ್ಬಳ್ಳಿಯಲ್ಲಿ ಮೊನ್ನೆ ಒಂದು ಸಭೆ ಮಾಡಿದ್ರು. ಅಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದರು. ಶ್ರೀಗಳವರಿಗೆ ಬೆಂಬಲ ಕೊಡಬಾರ್ದು, ನೀವು ಸಮುದಾಯದ ಪರವಾಗಿದ್ದೀರಾ ಅಥವಾ ವ್ಯಕ್ತಿ ಪರವಾಗಿದ್ದೀರಾ ಅಂತ ಕೇಳಿದ್ರು. ಈಗ ಮತ್ತೊಂದು ಸಭೆ ಮಾಡ್ತಾ ಇದ್ದಾರೆ. ನಿರಾಣಿ, ಕಾಶ್ಯಪ್ನವರು, ಲಿಂಬಿಕಾಯಿ, ಅಕ್ಕಿ, ಚಿಕ್ಕನಗೌಡರು ಎಲ್ಲ ಆ ಭಾಗದ ಪ್ರಭಾವಿ ಮುಖಂಡರು, ಅಂದರೆ ಆ ಸಮುದಾಯಕ್ಕೆ ಸೇರಿದಂಥವರು ಸಭೆಯನ್ನು ಮಾಡಿ ಈಗ ಶ್ರೀಗಳ ವಿರುದ್ಧ ತೊಡೆ ತಟ್ಟಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಂದರೆ ಅವ್ರನ್ನ ಆ ಪೀಠದಿಂದ, ಜಗದ್ಗುರುಗಳ ಪೀಠ ಇದೆ ಅಲ್ವಾ, ಕೂಡಲ ಸಂಗಮದ ಪೀಠಾಧ್ಯಕ್ಷರು ಅಂಥೇಳಿ ಕೆಳಗಿಳಿಸೋದು ಅವ್ರನ್ನ. ಈ ರೀತಿ ಒಂದು ಪ್ಲ್ಯಾನ್ ನಡೀತಾ ಇದೆ. ವಿಜಯಾನಂದ ಕಾಶ್ಯಪ್ನವ್ರು ನೋಡಿ, ಈ ಹಿಂದೆ ಶ್ರೀಗಳ ಜೊತೆಗೆ ಇದ್ದಂಥವ್ರು, ಈಗ ಅವರು ಯತ್ನಾಳ್ ಪರವಾಗಿ ಬ್ಯಾಟ್ ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರ ವಿರುದ್ಧವೇ ತೊಡೆ ತಟ್ಟಿದ್ದಾರೆ.